ಇಂದು ಬಂಡೀಪುರ ಮೇಲುಕಾಮನಹಳ್ಳಿ ಅರಣ್ಯಾಧಿಕಾರಿ ಕಚೇರಿ ಎದುರು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹೋಮ್ ಸ್ಟೇಯಲ್ಲಿ ಜಿಂಕೆಯ ಚರ್ಮ, ಕೊಂಬು, ಬಂದೂಕು ಹೀಗೆ ಇನ್ನಿತರ ಬೇಟೆಗೆ ಬಳಸುವ ವಸ್ತುಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿ ಖಂಡಿಸಿ ಮಾಹಿತಿ ನೀಡಿದ ರೈತನ ಮೇಲೆ ಸುಳ್ಳು ಕೇಸು ಹಾಕುವುದಾಗಿ ಬೆದರಿಕೆ ಹರಿಡಿದ್ದ ಸಿಎಫ್ ಶುಭಂ ಸಿಂಗ್ ತಳವಾರ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಚಳುವಳಿಯನ್ನ ನಡೆಸಲಾಯಿತು. ಇದಕ್ಕೆ ಹೊನ್ನೂರು ಪ್ರಕಾಶ್, ಮೈಸೂರು ಮಂಜು ಕಿರಣ್, ರವಿಕುಮಾರ್ ಲಾಯರ್ ಇನ್ನಿತರ ಚಾಮರಾಜನಗರ ಜಿಲ್ಲೆಯ ಹಾಗೂ ಮೈಸೂರು ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತರು ಭಾಗಿಯಾಗಿದ್ರು. ನೀವು ಅವ್ರಿಗೆಲ್ಲ ರಕ್ಷಣೆ ಕೊಡೋ, ಜನಗಳಿಗೆ ರಕ್ಷಣೆ ಕೊಡಬೇಕು ನೀವು ಅಲ್ವಾ ಸರ್? ಫಸ್ಟ್ ಈಗ ಕಂಪ್ಲೇಂಟ್ ಕೊಡ್ತಾರೆ ಲಾಯರ್ ಅವರು, ನೀವು ಆ ಶುಭಂ ಮೇಲೆ ಹಾಕಿ ಕೇಸು. ಎಲ್ಲಿಂದ ಬಂದು ಆಟ ಆಡೋದಲ್ಲ ಅವರು. ಆಮೇಲೆ ಕನ್ನಡ ಬರಲ್ಲ, ಈ ಜನಗಳಿಗೆ ಕನ್ನಡ ಬರ್ಬೇಕು, ಇಲ್ಲಿ ಕನ್ನಡ ಕಲ್ತ್ಕೊಂಡು ಇಲ್ಲಿ ಬರಬೇಕು. ಏನು ಬಂಡೀಪುರ ಅಂದರೆ ಒಂದು ಇಷ್ಟ ಆಗಲ್ಲ, ಇಲ್ಲ ಅದು ಕನ್ನಡ ಬರೋರು ಆಗಬೇಕು, ಇಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ಬೇಕು, ಇಲ್ಲ ಕನ್ನಡ ಕಲಿಬೇಕು. ಅವ್ರ ಮೇಲೆ ಕೊಡ್ತೀವಿ, FIR ಮಾಡಿ. ಇನ್ನೊಂದು ದಿನ ಗನ್ನಾಗಿಲ್ಲ, ನೇರ ನೀವು ಹೇಳಿ ಸರ್, ಮಾತಾಡೋಕೆ ಹೇಳಿ. ಇನ್ನು ಮುಂದೆ ನೀವು ಕಾಳಗಡೆ ಈ ಥರ ನಾವು ಸರ್ಚ್ ಮಾಡೋಕೆ ಹೋದಾಗ ನಿಮಗೆ ತಿಳಿಸ್ತೀವಿ, ನಾವು ಪೊಲೀಸ್ನವರು ತಿಳಿಸ್ಬೋದಾಗಿತ್ತು, ರೈತರು ನಿಮಗೆ ತಿಳಿಸ್ತಾರೆ. ನಿಮಗೂ ಪ್ಲಸ್ ಪಾಯಿಂಟ್ ಅದು, ನಮ್ಮ ಹುಡುಗರು ಹೇಳಿರೋದು, ನಾವು ಪೊಲೀಸ್ನವ್ರಿಗೆ ಬೇಕಾದ್ರೆ ಹೇಳ್ಬೋದು. ಆಗ ಇಂಥ ಕಾರ್ಯಾಚರಣೆಗಳಲ್ಲಿ ನಿಮ್ಮೊಂದಾಗ ಕಾಡಲ್ಲಿ ಜನಗಳಿಂದ ನೀವು ಕಾರ್ಯಾಚರಣೆ ಮಾಡಿದ್ರೆ, ಜನಗಳಿಂದ ನೀವು ಕಾಡನ್ನ ಉಳಿಸ್ಕೊಂಡ್ರೆ, ಜನ ಬೇಕಾದಾಗ ಜನಗಳ ಜೊತೆ ಇರಬೇಕು ನೀವು. ಎಲ್ಲ ಕಾನೂನು ಹೇಳ್ತಾರೆ, ಎಲ್ಲ ನಮ್ಮ ಮೂಲಕ ಬಂದ ಕಾನೂನಿಲ್ಲ. ನಮ್ಮ ಮಾತ್ರ ಕೇಸು, ನೀವು ಮಾತ್ರ ಕೇಸಿಲ್ಲ. ಹುಲಿ ನಮ್ಮ ಮೊದಲ ಸತ್ತ ನನಗೆ ಕೇಸು, ಆನ ಸತ್ತ ಅದಕ್ಕೆ ನಿಮ್ಗಿಲ್ಲ. ನಿಮ್ಗೆಲ್ಲ ವೆಪನ್ಸ್ ಕೊಟ್ಟಿವಿ, ಗಾಡಿ ಕೊಟ್ಟಿವಿ, ಸಂಬಳ ಕೊಟ್ಟಿವಿ, ನಿಮ್ಮ ಕೈಲೇ ತಡೆಕಾದ ಮೇಲೆ ನನ್ನ ಕೈ ತಡೆಕಾದ್ದ. ನಾನು ರಕ್ಷಣೆಗೆ ಹಾಕೊಂಡಿರ್ತೀನಪ್ಪ, ನಾನು ಅವಾಯ್ಡ್ ಮಾಡಿ ಅಂತ ನಿಮ್ಗಳಿಗೂ ಕೇಸ್ ಹಾಕೊಳ್ಳಿ. ನೀವೇ A1, ನಾ A2, ನಿಮ್ಮ DFO A1. ಅದಕ್ಕಿಂತ ಸೋತವ್ರ ನಿಮ್ಮ ಮಿನಿಸ್ಟ್ರು ರಾಜೀನಾಮೆ ಕೊಡಬೇಕು. ಹಾಗಾಗಿ ಇನ್ನು ಮುಂದೆ ಇದರೆಲ್ಲ ಮಾಡಬೇಡಿ. DFO ಮೇಲೆ ಕೇಸ್ ಹಾಕಿ, ಏನು ತನಿಖೆ ಅದ ತನಿಖೆ ನಮ್ಮ ಲಾಯರ್ ಕೇಳ್ತಾರೆ, ಅದನ್ನೆಲ್ಲ ಮಾತಾಡಿ. ಸರ್ ಬಂದಿದ್ದಾರೆ ಇವರು, ಮಾತಾಡಿ.